सद्गुरु मठ सुदीक्षा महाराज के आशीर्वाद और कर्नाटका के जोनल इंचार्ज सुनील राठौड़ के डायरेक्शन पर 22 फरवरी 2026 को प्रोजेक्ट अमृत स्वच्छ जल स्वच्छ मन के तहत संत निरंकारी मंडल गुलबर्गा ब्रांच की तरफ से शरण बसप्पा अप्पा लेक के विशेष स्वच्छता अभियान चलाया गया। इस अभियान के दौरान लेक के इर्द गिर्द जमा कचरा, प्लास्टिक और अन्य पॉल्यूशन क्रिएट करने वाले सारे सामान को साफ किया गया। सेवा दल के सदस्यों ने मिलकर पूरे परिसर को क्लीन करते हुए एनवायरनमेंट प्रोटेक्शन का एक स्ट्रॉन्ग मैसेज यहाँ पर उन्होंने साबित किया है। इस स्वच्छता ड्राइव में गुलबर्गा के अलावा निपाने, वाड़ी, चितापुर, मलखेड़, चिंचोली, हुमनाबाद, चौकीवाड़ी, रायचूर और बीदर के भी सेवा दल के मेंबर्स मौजूद थे। कार्यक्रम गुलबर्गा के ब्रांच के इंचार्ज संतोष राठौड़, सेवा दल संचालक रविंद्र टकले और सेवा दल के टीचर रोहन के इंस्ट्रक्शन पर सफलता से इस काम को अंजाम दिया गया। आइए देखते हैं इस प्रोग्राम के शॉर्ट हाइलाइट्स। ಎಲ್ಲರಿಗೂ ನಮಸ್ಕಾರ। ಇವತ್ತು ತಾವು ನೋಡ್ತಾ ಇದ್ದೀರಿ ಸಂತ ನಿರಂಕಾರಿ ಮಂಡಲ ವತಿಯಿಂದ ಇವತ್ತು ಶರಣಬಸವೇಶ್ವರ ಈ ಕೆರೆಯಲ್ಲಿ ಈ ಸ್ವಚ್ಛ ಜಲ ಸ್ವಚ್ಛ ಮನ್ನ ಅನ್ನೋದು ಒಂದು ಕಾರ್ಯಕ್ರಮ ನಡೀತಾ ಇದೆ। ಇಲ್ಲಿ ನೀವು ನೋಡಬಹುದು, ಈ ಕೆರೆಯಲ್ಲಿ ನೋಡಬೇಕಾದ್ರೆ ಎಷ್ಟೋ ಕ್ಯಾರಿ ಬ್ಯಾಗು, ತೆಂಗಿನಕಾಯಿ, ಎಷ್ಟೋ ಬಾಟಲ್ಸ್ಗಳು ಎಲ್ಲ ಕಚರ ಎಲ್ಲ ಇದು ಎಲ್ಲ ಎಲ್ಲಿ ಬೇಕಲ್ಲಿ ಬಿಸಾಕಿಬಿಟ್ಟಿದ್ದಾರೆ। ಅದನ್ನು ನಾವು ಸ್ವಚ್ಛಗೊಳಿಸಕ್ಕೆ ಬಂದಿದ್ದೀವಿ, ಎಲ್ಲ ಕ್ಲೀನ್ ಮಾಡೋಕ್ಕೆ ಈ ಸಂತ ನಿರಂಕಾರಿ ಮಂಡಲ ವತಿಯಿಂದ ನಮ್ಮ ಪೂರ್ತಿ ಸೇವಾದಳ ಟೀಮು ಹಾಗೆ ಸತ್ಸಂಗದ ಪೂರ್ತಿ ಟೀಮು ಇಲ್ಲಿ ಬಂದುಬಿಟ್ಟು ಈ ಸೇವೆ ಸಲ್ಲಿಸ್ತಾ ಇದ್ದೀವಿ। ಇದನ್ನು ಕೂಡ ನಾವು 2023ರಲ್ಲಿ ಕೂಡ ಮಾಡಿದ್ದೀವಿ ಇದೇ ರೀತಿ। ಅದೇ ಥರ ನಮ್ಮ ಈ ನಿರಂಕಾರಿ ಮಿಷನ್ ಬರೀ ಸ್ವಚ್ಛ ಇದು ಮಾಡೋದಿಲ್ಲ, ಇದರ ಜೊತೆಯಲ್ಲಿ ನಾವು ಟ್ರೀ ಪ್ಲಾಂಟೇಶನ್ ಕೂಡ ಮಾಡ್ತೀವಿ। ಟ್ರೀ ಪ್ಲಾಂಟೇಶನ್ ಮಾಡಿಬಿಟ್ಟು ಬರೀ ಗಿಡ ಹಚ್ಚಿಬಿಟ್ಟು ಬಿಡೋದಿಲ್ಲ, ಅದಕ್ಕೆ 3 ವರ್ಷ ಮೇಂಟೆನೆನ್ಸ್ ಕೂಡ ಮಾಡ್ತೀವಿ। ಈಗಾಗಲೇ ನಾವು ಇಲ್ಲಿ DR ಪೊಲೀಸ್ ಗ್ರೌಂಡ್ನಲ್ಲಿ ಕೂಡ ಮಾಡಿದ್ದೀವಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ। ಈಗ ರೀಸೆಂಟಾಗಿ ನಮ್ಮ MSI ಹಾಸ್ಟೆಲ್ನಲ್ಲಿ ಕೂಡ, ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಕೂಡ ಈಗ ನಡೀತಾ ಇದೆ। ಅದೇ ಥರ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡ್ತೀವಿ, ಹೆಲ್ತ್ ಚೆಕಪ್ ಕ್ಯಾಂಪ್। ಈಗ ರೀಸೆಂಟ್ ಹೋದ ವರ್ಷ ಕೂಡ ಇಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಆಯಿತು। ಹೆಲ್ತ್ ಚೆಕಪ್ ಕ್ಯಾಂಪ್ನಲ್ಲಿ ನೀವು ನೋಡ್ತೀರಿ, ಬರೀ ಬಂದುಬಿಟ್ಟು ಚೆಕ್ ಮಾಡಿ ಬಿಡೋದಲ್ಲ, ನಾವು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಏನು ಮೆಡಿಷನ್ ಬೇಕು ಆ ಫ್ರೀಯಾಗಿ ಮೆಡಿಷನ್ ಕೂಡ ನಾವು ಅವರಿಗೆ ತಲುಪಿಸ್ತೀವಿ। ಈ ನಿರಂಕಾರಿ ಮಿಷನ್ ಮೇನ್ ಉದ್ದೇಶ ಇದೆ, ಮಾನವ ಬಂಧುತ್ವ, ಎಲ್ಲರೂ ಒಂದಾಗಿ ಒಂದು ಪರಿವಾರ ಒಂದಾಗಿರೋಣ ಅಂತ ಅದೇ ಒಂದು ಮೆಸೇಜ್ ನಮ್ಮ ಕಡೆಯಿಂದ। ಅದಕ್ಕೆ ನಮ್ಮ ಎಲ್ಲ ಕಲಬುರಗಿ ಜನದಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ, ಜಲ ಇದ್ದರೆ ಜೀವನ, ಈ ಜಲಕ್ಕೆ ಶುದ್ಧವಾಗಿ ಇಟ್ಟರೆ ನಾವು ಮುಂದೆ ನಮ್ಮ ಈಗ ಬರೋ ಟೈಮ್ನಲ್ಲಿ ಗುಲ್ಬರ್ಗ ಆಗಲಿ ಎಷ್ಟೋ ಕಡೆ ನೋಡ್ತೀವಿ ನೀರಿಂದ ತುಂಬ ಸಮಸ್ಯೆ ಇದೆ। ಯಾಕಿದೆ ಅಂದರೆ ಅದನ್ನು ನಾವು ಸರಿಯಾಗಿ ಬಳಸ್ತಾ ಇಲ್ಲ, ಸರಿಯಾಗಿ ನೋಡ್ಕೊಳ್ಳುತ್ತಾ ಇಲ್ಲ। ಇದೇ ಥರ ನಾವು ಇದ್ದರೆ ಮುಂದೆ ಬರೋ ದಿನಗಳಲ್ಲಿ ನಮಗೆ ಕುಡಿಯೋಕ್ಕೆ ಕೂಡ ನೀರು ಸಿಗೋದು ತುಂಬ ಕಷ್ಟ। ಅದಕ್ಕೆ ಕಳಕಳಿಯಿಂದ ಈ ಜನರಲ್ಲಿ ಎಲ್ಲರೂ ಮನವಿ ಮಾಡೋದೇನೆಂದರೆ, ಆದಷ್ಟು ಈ ನೀರನ್ನು ಸ್ವಚ್ಛ ಇಡಿ ಅಂತ ಹೇಳಿಬಿಟ್ಟು ಅದೇ ಮನವಿ, ಅದೇ ಪ್ರಾರ್ಥನೆ। ಥ್ಯಾಂಕ್ ಯು। ಸಂತ ಶರಣರೇ, ಪ್ರೀತಿಯಿಂದ ಹೇಳುವ ಧಾನ್ಯಂಕಾರ್ಜಿ ಸಂತ ಶರಣರೇ, ಸ್ವಚ್ಛ ಜಲ್ ಸ್ವಚ್ಛ ಮನ್ ದ್ವಾರ ಸದ್ಗುರು ಮಾತಾ ಸುದೀಕ್ಷಾಜಿ ಮಹಾರಾಜ್ ನಮಗೆ ಇದೇ ಸಂದೇಶವನ್ನು ಕೊಡ್ತಾ ಇದ್ದಾರೆ। ಯಾವ ರೀತಿ ಹೊರಗಿನ ಸ್ವಚ್ಛತೆ ಅನಿವಾರ್ಯವಿದೆಯೋ ಅದೇ ರೀತಿಯಾಗಿ ನಮ್ಮೊಳಗಿರ್ತಕ್ಕಂಥ ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಕೂಡ ಸ್ವಚ್ಛಗೊಳಿಸಬಹುದು। ಮತ್ತೆ ಇವುಗಳನ್ನು ಸ್ವಚ್ಛಗೊಳಿಸಲು ಸತ್ಸಂಗವೇ ಕಾರಣ। ಸತ್ಸಂಗಲಿಂದಲೇ ನಾವು ಈ ಒಳಗಿಂದ ಇರ್ತಕ್ಕಂಥ ಮಲಿನತೆಯನ್ನು ಸ್ವಚ್ಛಗೊಳಿಸಬಹುದು। ಸಂತ ಶರಣರೇ, ಪ್ರೀತಿಯಿಂದ ಹೇಳುವ ಧಾನ್ಯಂಕಾರ್ಜಿ। ಇವತ್ತು ನಾವು ಬಂದಿರೋದು ಅಪ್ಪನ ಕೆರೆಯಲ್ಲಿ। ನಾವು ಇವತ್ತು ನಮ್ಮ ಸೇವಾದಲ್ ಟೀಮ್ ಆಗಿರ್ತಕ್ಕಂಥ ಎಲ್ಲ ಸೇವಾದಲ್ ಟೀಮ್ ಜೊತೆಗೆ ಈ ಸ್ವಚ್ಛತಾ ಅಭಿಯಾನ ಸ್ವಚ್ಛ ಜಲ್ ಸ್ವಚ್ಛ ಮನ್ಗೆ ಬಂದಿದ್ದೀವಿ। ನೀವು ನೋಡಿರ್ಬಹುದು ಎಲ್ಲ ಎಷ್ಟುಗಳೆಲ್ಲ ಮಲಿನತೆ ಇಲ್ಲಿ ಆಗಿತ್ತು, ಎಲ್ಲ ಎಷ್ಟು ಪ್ಲಾಸ್ಟಿಕ್ಗಳೆಲ್ಲ ಹಂಗೆ ನೀರು ಕುಡ್ದು ಒಕ್ಕಾಸಿರೋ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ। ಎಲ್ಲ ಜನರಿಗೆ ತಿಳಿಸುವುದೇನೆಂದ್ರೆ, ತಾವು ಕೂಡ ಈ ಮಲಿನತೆಯನ್ನು
ನೀರ್ ಕುಡ್ದು ಹಾಗೆ ಬಾಟಲ್ಗಳನ್ನು ಬಿಸಾಡಬಾರ್ದು. ಇದರಿಂದ ನಮಗೆ ನಮ್ಮ ಶರೀರಕ್ಕೆ ನಮ್ಮ ಆರೋಗ್ಯಕ್ಕೆ ಕೂಡ ಅದು ಹಾನಿಕಾರಕವಾಗ್ತದೆ. ಅದಕ್ಕೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ಎಲ್ಲವನ್ನು ಮಲಿನತೆಯನ್ನು ನಿಲ್ಲಿಸಬಹುದು. ನಮ್ಮ ಹೆಸರು ಕಾಮಿನಿ ಪವಾರ್ಜಿ. ಸಂತ ನಿರಂಕಾರಿ ಮಂಡಳ ದೆಹಲಿ ಕಲಬುರಗಿ ಶಾಖೆ ವತಿಯಿಂದ ಇಂದು ಕಲಬುರಗಿಯ ಶರಣಬಸಪ್ಪ ಅಪ್ಪ ಕೆರೆಯಲ್ಲಿ ಪ್ರಾಜೆಕ್ಟ್ ಅಮೃತ್ ಸ್ವಚ್ಛ ಜಲ ಸ್ವಚ್ಛ ಮನ ಅಡಿಯಲ್ಲಿ ಕೆರೆಯ ಪರಿಸರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಸಂತ ನಿರಂಕಾರಿ ಮಂಡಲ ಶಾಖೆ ವತಿಯಿಂದ ಕಲಬುರಗಿ ಶಾಖೆ ವತಿಯಿಂದ ಸೇವಾದಳದ ಸದಸ್ಯರು ಹಾಗೂ ಸಾತ್ ಸಂಘದ ಸದಸ್ಯರು ಎಲ್ಲೂ ಕೂಡಿ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಕಡೆಗಳಲ್ಲಿ ಈ ಪರಿಸರವನ್ನು ರಕ್ಷಣೆ ಮಾಡುವಂತಹ, ಪರಿಸರವನ್ನು ಸಂರಕ್ಷಿಸುವಂತಹ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸದಸ್ಯರು ತಮ್ಮ ತಮ್ಮ ಕಾರ್ಯದಲ್ಲಿ ಭಾಗಿಯಾಗಿ ಈ ಸ್ವಚ್ಛ ಜಲ ಸ್ವಚ್ಛ ಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಳೆದ 2023ರಲ್ಲಿ ಕೂಡ ಇದೇ ಕೆರೆಯಲ್ಲಿ ನಾವು ಪ್ರಾಜೆಕ್ಟ್ ಅಮೃತ್ ಜಲ ಸ್ವಚ್ಛ ಮನ ಅಡಿಯಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಿದೆವು. ಹಾಗೂ ಕಳೆದ ವರ್ಷ 2024ರಲ್ಲಿ ವಾಡಿಯಲ್ಲಿ ಕೂಡ ಮಾಡಿದೆವು. ಇದೇ ರೀತಿಯಾಗಿ ಅನೇಕ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ಸಂತ ನಿರಂಕಾರಿ ಮಿಷನ್ ಭಾಗಿಯಾಗಿ ಟ್ರೀ ಪ್ಲಾಂಟೇಶನ್, ರಕ್ತದಾನ ಶಿಬಿರ ಹಾಗೂ ಉಚಿತ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು, ಅದೇ ರೀತಿಯಾಗಿ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತಹ ಹಲವು ಕಡೆಗಳಲ್ಲಿ ಭಾಗಿಯಾಗಿ ಕೂಡ ಸಹಾಯ ಕಾರ್ಯದಲ್ಲಿ ಕೂಡ ಸಂತ ನಿರಂಕಾರಿ ಮಿಷನ್ ಭಾಗಿಯಾಗ್ತಾ ಇದೆ. ಯಾವ ರೀತಿಯಾಗಿ ನಾವು ಹೊರಗಡೆಯಿಂದ ಬರ್ತೇವೋ ಅದೇ ರೀತಿಯಾಗಿ ಒಳಗಡೆಯಿಂದ ಕೂಡ ನಾವು ಸ್ವಚ್ಛವಾಗಿ ಇರಬೇಕು ಎನ್ನುವ ಒಂದು ಸಂದೇಶವನ್ನು ಈ ಎಲ್ಲ ಜನರಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ಸಂತ ನಿರಂಕಾರಿ ಮಿಷನ್ ಮಾಡ್ತಾ ಇದೆ. ಅದೇ ಕಾರ್ಯವನ್ನು ಸದ್ಗುರು ಬಾಬಾ ಹರದೇವ್ ಸಿಂಗ್ ಜಿ ಮಹಾರಾಜ ಅವರ ಒಂದು ಶಿಕ್ಷಣವನ್ನು ಅವರು ಹಾಕಿಕೊಟ್ಟಂತ ಒಂದು ಮಾರ್ಗವನ್ನು, ಅವರ ಮಾರ್ಗದ ಅನುಸಾರ ಸಂತ ನಿರಂಕಾರಿ ಮಿಷನ್ ನಡೀತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಸಾರ್ವಜನಿಕರಿಗೂ ಕೂಡ ತಿಳಿಸಿಕೊಡುವುದೇನೆಂದರೆ, ಇದೇ ರೀತಿಯಾಗಿ ತಾವುಗಳು ಕೂಡ ತಮ್ಮ ತಮ್ಮ ಆಸಪಾಸಗಳಲ್ಲಿ, ತಮ್ಮ ನೆರೆಹೊರೆಯಲ್ಲಿ, ತಮ್ಮ ಇರುವಂತಹ ಪ್ರದೇಶಗಳಲ್ಲಿ ಇದೇ ರೀತಿಯಾಗಿ ಸ್ವಚ್ಛತೆಯನ್ನು ಇಟ್ಟುಕೊಂಡು ಪರಿಸರವನ್ನು ರಕ್ಷಿಸಬೇಕು. ಹಾಗೂ ಒಂದು ಒಳ್ಳೆಯ ಸ್ವಾಸ್ಥ್ಯ ಭರಿತವಾದಂತಹ ಸುಂದರ ಭರಿತವಾದಂತಹ ಜೀವನವನ್ನು ನಡೆಸಿಕೊಳ್ತಾ ಆಧ್ಯಾತ್ಮಿಕದ ಜೊತೆಗೆ ಸಾಮಾಜಿಕವಾಗಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂತ ನಿರಂಕಾರಿ ಮಿಷನ್ ಇದೇ ಸಂದೇಶವನ್ನೇ ಜನರಿಗೆ ಮುಟ್ಟಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇದೇ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿ ನಮಗೆ ಸಹಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರಿಗೆ ಗುಲ್ಬರ್ಗಾದ ಎಲ್ಲ ನಾಗರಿಕರಿಗೆ ಕಳಕಳಿಯ ಮನವಿ. ಸಂತ ಪ್ರೀತಿಯಿಂದ ಹೇಳುವ ಧನ್ಯರಂಕಾರ್ಜಿ. ನನ್ನ ಹೆಸರು ಸೀತಾರಾಮ್ ಚವಾಣ್ ಅಂತ, ಕಲಬುರಗಿ ಶಾಖೆ. ಅದೇ ರೀತಿಯಾಗಿ ಈ ಗುಲ್ಬರ್ಗನ ಕನ್ನಡ ಸಾಹಿತ್ಯ ಸಂಘದಲ್ಲಿ ಡೈಲಿ ಮಾರ್ನಿಂಗ್ 7ರಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ. ಅದೇ ಥರ ಅದು ಜನರಲ್ ಸತ್ಸಂಗ ಕಾರ್ಯಕ್ರಮ ಪ್ರತಿ ರವಿವಾರ 11 ಗಂಟೆಯಿಂದ 1 ಗಂಟೆವರೆಗೂ ಈ ಸತ್ಸಂಗ ಕಾರ್ಯಕ್ರಮ. ಯಾಕಂದರೆ ನೀವು ನೋಡ್ತಾ ಇದ್ರಿ, ಜಗತ್ತಿನಲ್ಲಿ ಅಣ್ಣ ತಮ್ಮನಿಗೆ ಆಗಬರೋದಿಲ್ಲ. ಅದಕ್ಕೆ ಇವತ್ತಿನ ಈ ಕಾಲದಲ್ಲಿ, ಕಲಿಯುಗದಲ್ಲಿ ಸದ್ಯ ಏನಂದರೆ ಪ್ರತಿಯೊಬ್ಬರಿಗೆ ಸತ್ಸಂಗ ಬಹಳ ಮುಖ್ಯ. ಸತ್ಸಂಗದಿಂದ ನಮಗೆ ಒಂದು ಸಮರ್ಪಣಾ ಭಾವ ಬರುತ್ತೆ, ಒಂದು ರೆಸ್ಪೆಕ್ಟು, ದೊಡ್ಡವರಿಗೆ ಯಾವ ಥರ ನಾವು ಮರ್ಯಾದೆ ಕೊಡಬೇಕು, ಯಾವ ಥರ ನಾವು ಜೀವನದಲ್ಲಿ ಇರಬೇಕು, ಪರಮಾತ್ಮಗೆ ಯಾವ ಥರ ಪೂಜಿಸಬೇಕು, ಯಾವ ಥರ ಭಕ್ತಿ ಮಾಡಬೇಕು ಅನ್ನೋದು ಈ ಮಾರ್ಗ ತೋರಿಸುತ್ತೆ. ಇವತ್ತಿನ ಈ ದಿವಸದಲ್ಲಿ ಸತ್ಸಂಗ ಜೀವನದಲ್ಲಿ ಕೂಡ ಬಹಳ ಮುಖ್ಯ. ಅದಕ್ಕೆ ತಾವು ತಮ್ಮ ಎಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ, ಪ್ರತಿ ರವಿವಾರ 11 ಗಂಟೆಯಿಂದ 1 ಗಂಟೆವರೆಗೂ ಕನ್ನಡ ಸಾಹಿತ್ಯ ಸಂಘದಲ್ಲಿ ಈ ಸತ್ಸಂಗ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ. ತಮ್ಮಲ್ಲಿ ಎಲ್ಲ ಕಳಕಳಿಯಿಂದ ಮನವಿ, ಯಾರಿಗೆ ಸಮಯ ಇದ್ದರೆ ಸತ್ಸಂಗಕ್ಕೆ ಭಾಗಿಯಾಗಿ ಇದರ ಕೂಡ ನೀವು ಆನಂದ ಪಡಿಬೇಕಂತ ಹೇಳೋ ಇದೇ ವಿನಂತಿ. ಥ್ಯಾಂಕ್ ಯು.